BBMPಯಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಾ ಇರ್ತೀನಿ. ನನ್ನ ಮಗನ ಇಲ್ಲಿ ಬೆಳಗ್ಗೆ ಬಿಟ್ಟು ಹೋಗ್ತೀನಿ, ಸಂಜೆವರೆಗೂ ನಮಗೇನು ತೊಂದರೆ ಇರೋದಿಲ್ಲ. ಹಾಗೆ ಮಕ್ಕಳಿಗೆ ಇಲ್ಲಿ ಕೊಡೋ ಆಹಾರ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಪ್ರತಿ ತಿಂಗಳು ನಮ್ಮ ಮಕ್ಕಳಿಗೆ 10ನೇ ತಾರೀಕು ಹೈಟು ವೆಯ್ಟು ಚೆಕಪ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಮತ್ತು ಡಾಕ್ಟರ್ನ ಕರೆಸಿ ಎಲ್ಲ ಚೆಕಪ್ಗಳು ಮಾಡಿಸ್ತಾ ಇರ್ತಾರೆ. ಪ್ರತಿ 6 ತಿಂಗಳಿಗೆ ಒಂದ್ಸತಿನೂ HB ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತಾರೆ. ನಾನು ನನ್ನ ಮಗುನ ಪಕ್ಕದ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ದೆ. ಅದರಿಂದ ನನಗೆ ಸ್ವಲ್ಪ ಆತಂಕ ಇತ್ತು. ಆದರೆ 3 ವರ್ಷದಿಂದ ಸ್ಪರ್ಶ ಸಂಸ್ಥೆಯಿಂದ ಸ್ಕೂಲ್ ನಡೆಸ್ತಾ ಇದ್ರಿಂದ ನನಗೆ ಯಾವ ಆತಂಕನಿಲ್ಲ. ಸ್ಕೂಲ್ ಬಿಟ್ಟಾಗಿಂದ ಮಗು ಚೆನ್ನಾಗಿ ಓದ್ಕೊಳ್ತಾ ಇದೆ, ಒಳ್ಳೆ ಎಜುಕೇಷನ್ ಇದೆ. ಪೋಷಕರು ಕೂಡ ತುಂಬ ಕ್ಯೂರಿಯಾಸಿಟಿಯಿಂದ ಬಂದು ನಿಂತ್ಕೊಳ್ಳೋದು ನೋಡಿದ್ದೀನಿ. ಮತ್ತು ಪ್ರೇಯರ್ ಮಾಡಿಸೋದ್ರಿಂದನೂ ಮತ್ತು ಯೂನಿಫಾರ್ಮಿಂದನೂ ಶೂಯಿಂದನೂ ತುಂಬ ಚೆನ್ನಾಗಿ ಬರೋದನ್ನು ನೋಡಿದ್ದೀನಿ. ಮತ್ತು ಈ ವರ್ಷ ಜೂನಲ್ಲಿ ಕೆಲವು ಮಕ್ಕಳು ಕೂಡ ನಮ್ಮ ಶಾಲೆಗೆ ದಾಖಲಾಗಿದ್ದಾವೆ. ಆ ಮಕ್ಕಳು ಕೂಡ ತುಂಬ ಚುರುಕಾಗಿದ್ದಾವೆ. ಅದು ನೋಡಿ ಖುಷಿಯಾಯಿತು. ಸ್ಪರ್ಶ ಟ್ರಸ್ಟ್ ಅವರಿಗೆ ಕೇಳ್ಕೊಳ್ಳೋದೇನೆಂದರೆ ಇನ್ನು ಮುಂದಿನ ವರ್ಷದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ದಾಖಲಾಗಲಿ ಅಂತ ಅಲ್ಲಿನ ಶಿಕ್ಷಕರಲ್ಲೂ ನಾನು ಕೇಳ್ಕೊಂಡಿದ್ದೀನಿ. ಈ ಒಂದು ಸ್ಪರ್ಶ ಸಂಸ್ಥೆ 20 ವರ್ಷಗಳ ಕಾಲ ಸುದೀರ್ಘವಾದಂಥ ಯಶಸ್ವಿ ಸೇವೆಯನ್ನು ಕೊಡ್ತಾ ಇದೆ. ಇದು ಹೀಗೆ ಇನ್ನೂ 100 ವರ್ಷಗಳ ಕಾಲ ಕೊಡಲಿ ಹಾಗೂ ಪೌರ ಕಾರ್ಮಿಕರ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಚಟುವಟಿಕೆಗಳನ್ನು ಇನ್ನೂ ಬೇರೆ ಬೇರೆ ಕಡೆಯಲ್ಲಿ ಬ್ರಾಂಚಸನ್ನು ಓಪನ್ ಮಾಡಲಿ. ನನಗೆ 6 ತಿಂಗಳು ಮಗು ಇತ್ತು ಈ ಸಂಸ್ಥೆಗೆ ಬರೋಕ್ಕಿಂತ ಮುಂಚೆಗೆ. ಆ ಮಗುನ ಕರ್ಕೊಂಡು ಬೇರೆ ಕಡೆ ಎಲ್ಲ ಕೆಲಸ ಹುಡುಕಿದೆ, ಎಲ್ಲೂ ಸಿಗಲಿಲ್ಲ. ಆವಾಗ ಗೊತ್ತಾಯಿತು ನನಗೆ ಸ್ಪರ್ಶ ಸಂಸ್ಥೆ ಇದೆ ಅಂತ. ನನಗೊಂದು ಹೆಣ್ಮಗು ಇದೆ. ಇಲ್ಲಿ ನಮ್ಮಂಥವ್ರಿಗೆಲ್ಲ ಅನುಕೂಲ ಆಗಲಿ ಎಂದು ಸ್ಪರ್ಶ ಸಂಸ್ಥೆಗೆ ಹಾರೈಸುತ್ತೇನೆ. ಆಗಿನ ಮಕ್ಕಳಿಗೂ ಈಗಿನ ಮಕ್ಕಳು ನೋಡಿದ್ರೆ ಮಕ್ಕಳು ಈಗ ತುಂಬಾ ಕಲ್ತಿದ್ದಾರೆ, ತುಂಬಾ ನೀಟಾಗಿ ಬರ್ತಾ ಇದ್ದಾರೆ ಮಕ್ಕಳು. ಹಂಗೆ ಕಮ್ಯುನಿಟಿಗೂ ಕೂಡ ನಾವು ಹಲವಾರು ಹೆಲ್ತ್ ಕ್ಯಾಂಪ್ಗಳು ಮಾಡಿದ್ದೀವಿ. ಅವ್ರಿಗೆ ತುಂಬಾ ಅಚೀವ್ಮೆಂಟ್ ಮಾಡಿದ್ದೀವಿ. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಆಟ ಆಡ್ತಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಸ್ಪರ್ಶ ಟೀಮ್ ಅವರು ಹೇಳ್ಕೊಟ್ಟಿರೋದು, ಅವ್ರು ಕೊಟ್ಟಿರೋ ಪ್ರೋತ್ಸಾಹ ಉತ್ಸಾಹ ಇದೆಲ್ಲ ಅದಕ್ಕೆ ಕಾರಣ ಆಗಿರೋದು. ಇದು 20 ವರ್ಷ ಎಲ್ಲ ಇನ್ನು 50 100 ಕಾಲ ಹೋಗ್ತಾ ಇರಬೇಕು. ಇದರಿಂದ ಎಲ್ಲ ಬಡ ಮಕ್ಕಳಿಗೆ ಎಲ್ಲರಿಗೂ ಹೆಲ್ಪ್ ಆಗಬೇಕು. ಹ್ಯಾಪಿ ಸ್ಪರ್ಶ ಡೇ ಎಲ್ಲರಿಗೂ.